ಈಗ ಜಡ್ಜ್ಗಳು ಕೊಡೋ ತೀರ್ಪಿನ ಬಗ್ಗೆ ಕೆಲವು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅದ್ರ ಒಂದೇನಾಗತ್ತೆ, ಗಂಡ ATM ಅಲ್ಲ ಅನ್ನತಕ್ಕಂಥ ಪದಪುಂಜ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಒಂದು ಕಡೆ ನಿಲ್ಲೋದಿಲ್ಲ, ಅದು ಎಲ್ಲ ರಿಪೀಟ್ ಆಗ್ತಾ ಹೋಗುತ್ತೋ. ಕೆಳ ನ್ಯಾಯಾಲಯದ ಜಡ್ಜ್ಗಳು ಅದನ್ನು ಯಥಾವತ್ತಾಗಿ ಅನುಕರಿಸ್ಕೊಳ್ತಾರೆ. ಹಿಂದೆ ಒಬ್ಬ ಹೆಣ್ಮಗಳಿಗೆ 6,000 ರೂಪಾಯಿ ತಿಂಗಳಿಗೆ ಮೇಂಟೆನೆನ್ಸ್ ಕೊಡ್ತಾ ಇದ್ದಂಥವ್ರು ಇವತ್ತು 3,000 ರೂಪಾಯಿ ಕೊಡ್ತಾರೆ. ಏಕೆಂದರೆ ಅದು ಕೂಡ ಅವರ ಪ್ರಜ್ಞೆ ಮೇಲೆ ತಾಳಿ ನಡೆಸಿರುತ್ತೆ. ಇವತ್ತು ನಡೀತಾ ಇರ್ತಕ್ಕಂಥ ಎಲ್ಲ ಬದಲಾವಣೆಗಳು ಕೂಡ ನಮ್ಮ ಪ್ರಜ್ಞೆಯ ಮೇಲಿನ ಧಾಡಿ. Nowadays in movies and songs, in films, also in art, many people say that everything is coming from a male gaze. The way women are shown, the way women are portrayed, the songs that are sung, even the film characters, violence is all from a men's perspective. But you, very long back in your stories, have brought a woman's gaze, a feminist gaze, maybe a Muslim women's gaze, a Dalit gaze, a working people's gaze. So this, you already mentioned that the Bandaya network of writers were a big source of this. Do you think it is still relevant, and in what way are the present writers nurturing that kind of thinking now? Is it happening even now? Because it is such a beautiful thing that it happened 50 years back and it has come in the stories in such a rich way. The characters that are built, the stories said are from a very woman's perspective and empowering also. The sisterhood, the way you have weaved in sisterhood in the stories is a very woman's perspective. So is this practice among writers still going on? What do you feel is important? Maybe young writers here would also like to know. So your thoughts on that? ಇದರಲ್ಲಿ ನೋಡಿ, ನಾವು ಹೇಗೆ ಮಾಡಿರ್ತೀವಿ ಅಂದರೆ, ನಾವು ಕೂಡ ಬರಹಗಾರ್ತಿಯರು ಕೂಡ ಕಂಡೀಷನ್ಗೆ ಒಳಗಾಗಿರ್ತೀವಿ. ಕಂಡೀಷನಿಂಗ್ ಅದು ಇವತ್ತಿಂದಲ್ಲ, ನೆನೆಯೋದಲ್ಲ, ಸಾವಿರಾರು ವರ್ಷಗಳ ಕಂಡೀಷನಿಂಗ್. ಹೀಗೆ ಇರಬೇಕು, ಹೀಗೆ ಕೂರಬೇಕು, ಹೀಗೆ ಮಾತಾಡಬೇಕು, ಹೀಗೆ ತಲೆ ಬಗ್ಸಿರ್ಬೇಕು, ನಾಚ್ಕೋಬೇಕು, ಇದೆಲ್ಲವನ್ನು ಕೂಡ ಬೇಕು 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 ಬೇಡಗಳನ್ನು ನಮ್ಮ ಮೇಲೆ ಹೇರಿದ್ದಾರೆ. ನಾವು ಅದನ್ನು ಎಲ್ಲೋ ಒಂದು ಕಡೆ ಪ್ರಜ್ಞಾಪೂರ್ವಕವಾಗಿ ನಿರಾಕರಿಸ್ತೀವಿ. ಆದರೂ ನಮ್ಮಲ್ಲೂ ಇರುತ್ತೆ. ನಾವು ನಿರಾಕರಿಸ್ತೀವಲ್ಲ, ನಾವು ಎಲ್ಲೋ ಅಂತರ್ಗತ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಒಂಥರ ಇನ್ನೆರೆಂಟಾಗಿ ಬಂದ್ಬಿಟ್ಟಿದೆ ಅದು. ಕೆಲವರಂತೂ ಆ ವಿಚಾರಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾರೆ. ಇವಾಗ ಹೇಗೆ ಅಂತ ಹೇಳಿದರೆ, ನೀವು ಹೇಳ್ದಂಗೆ ಮೀಡಿಯಾದಲ್ಲಿ, ಫಿಲಮ್ಸಲ್ಲಿ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಹೆಣ್ಣು ಅಂದರೆ ಹೀಗಿರಬೇಕು, ತಲೆ ತುಂಬ ಹೂ ಮುಡಿದಿರಬೇಕು, ಮೈ ತುಂಬ ಸೆರಗು ಹೊತ್ತಿರಬೇಕು. ಏನು ಪೋಟ್ರಾಯಲ್ ಆಗ್ತಾ ಇದೆ. ನೀವು ಹೇಳಿದ್ರಲ್ಲ, ಎಲ್ಲ ಟಿ ವಿ ಸೀರಿಯಲ್ಲಿನ ಹೆಣ್ಮಕ್ಳನ್ನ ಇವತ್ತು ನಾವು ಕಾಣಿಸ್ತೀವಿ ಅಂದರೆ ಅವರು ಹೂ ಮುಡಿಯಲ್ಲ, ಅವರು ಭಿನ್ನವಾಗಿ ಅವ್ರನ್ನ ಪೋಟ್ರಾಯಲ್ ಮಾಡ್ತಿದ್ದಾರೆ. ಅದೊಂದು ನೆಗೆಟಿವ್ ಪೋಟ್ರಾಯಲ್ ಇದೆ. ಅದೇ ನೆಗೆಟಿವ್ ಪೋಟ್ರಾಯಲ್ ಬೇರೆ ಬೇರೆ ಥರ. ಅದು ಒಂದು ಬಾಡಿ ಒಂದು ಕಾರಣಕ್ಕೆ, ಲೈಂಗಿಕತೆಯ ಕಾರಣಕ್ಕೆ ಭಿನ್ನವಾಗಿ ಪೋಟ್ರಾಯಲ್ ಮಾಡ್ತಿದ್ದಾರೆ. ನಿಮ್ಮ ಕಾಲದಕ್ಕಿಂತ ಇವತ್ತು ಭಿನ್ನತೆಗಳಿದೆ. ಈಗ ಒಂದು ಭಿನ್ನತೆ ಇದೆ ಅಂದಿದ್ದಕ್ಕೆ ನನಗೆ ಒಂದು ನೆನಪಿಗೆ ಬಂತು. ಕುರಾನ್ನಲ್ಲಿ ಒಂದು ಸೂರ ಇದೆ. ಅದರಲ್ಲಿ ಅದು ಏನು ಹೇಳ್ತಾರೆ ಅಂದರೆ, ಒಂದು ದೃಷ್ಟಾಂತ ಹೇಳ್ತಾರೆ ಕುರಾನ್ನಲ್ಲಿ. ಏನು ಅಂದರೆ, ಒಂದು 7 ಜನ ಯುವಕರು ಹೋದ್ರಂತೆ ಒಂದು ನಾಯಿಯ ಜೊತೆಯಲ್ಲಿ. ಅಲ್ಲಿ ಒಂದು ಗುಹೆ ಕಳ್ತಂತೆ. ಗುಹೆ ಒಳಗಡೆ ಮಲಗಿಬಿಟ್ರಂತೆ ಅವರು. ಮಲಗೋದು ಎಷ್ಟೊತ್ತು ಮಲಗ್ತೀವೋ, ಅರ್ಧ ಗಂಟೆ ಮಲಗ್ಬೋದು, 1 ಗಂಟೆ ಮಲಗ್ಬೋದು. ಆಮೇಲೆ ಅವ್ರ ಕಣ್ಣು ಬಿಡ್ತಲ್ಲ, ಆವಾಗ ಅವ್ರ ಜೋಬಲ್ಲಿದ್ದ ದುಡ್ಡು ಕೊಟ್ಟು ಒಬ್ಬ ಯುವಕನನ್ನು ಊರಿಗೋಗಿ ನೀನು ಸ್ವಲ್ಪ ಗಿಟ ತಗೊಂಬ, ಊಟ ಮಾಡೋಣ ಅಂತ ಕಳಿಸಿದ್ರಂತೆ. ಅವನು ಹೋದರೆ ಅಲ್ಲಿದ್ದಂಥ ಒಂದು ವ್ಯವಸ್ಥಿತ ರಾಜಭಟ್ರು ಅಥವಾ ಏನೋ ಒಂದು ರಾಜಶಾಸ್ತ್ರ ಅವ್ರನ್ನ ಹಿಡ್ಕೊಂಡ್ರಂತೆ. ಎಲ್ಲಿಂದ ಬಂತು ನಿನಗೆ ದುಡ್ಡು?
ನೀನೆಲ್ಲಿದ್ದೆ, ನಿನ್ನ ವೇಷ ಏನು, ನಿನ್ನ ಭೂಷಣ ಏನು, ನೀನು ಅಸಾಬೆ ಕಹಫ್ ಅಂತ ಹೇಳ್ತಾರೆ ಅದಕ್ಕೆ. ಅಸಾಬ್ ಅಂದರೆ ಸಂಗಾತಿಗಳು, ಕಹಫ್ ಅಂದರೆ ಬೆಟ್ಟದ ಸಂಗಾತಿಗಳು ಅಂತ, ಅದು ಸೂರ ಇರೋದು ಕುರಾನ್ನಲ್ಲಿ. ಅವರು ಅವನನ್ನು ಹಿಡ್ಕೊಂಡಾಗ ಅವನು ಗಾಬರಿ ಆದ. ಇನ್ನೂ ಅಲ್ಲಿ 6 ಜನ ಇದೆ ಅಂದಾಗ ನಡೀರಿ ನಾವು ಬರ್ತೀವಿ ಅಂತ ಅವರೆಲ್ಲರನ್ನೂ ಹಿಡ್ಕೊಂಡು ಬಂದರು. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಇವರು ಶತಶತಮಾನಗಳ ಕಾಲ ಮಲಗಿಬಿಟ್ಟಿದ್ದಾರೆ. ಇವರು ಎಚ್ಚೆತ್ಕೊಂಡು ಇವರ ಹಣ ಚಲಾವಣೆ ಮಾಡಿದ್ರೆ ಚಲಾವಣೆ ಆಗ್ತಾ ಇಲ್ಲ. ಹಾಗೆ ನಾವು ಕೂಡ ಸುನಂದಮ್ಮ, ನನಗೊಂದು ಸರಿ ಅನ್ಸುತ್ತೆ, ಇದು ನನ್ನ ಮೌಲ್ಯಗಳು ಚಲಾವಣೆ ಆಗೋದಿಲ್ಲ, ನನ್ನ ಹಣ ಚಲಾವಣೆ ಆಗೋದಿಲ್ಲ, ನನ್ನ ಮಾತು ಚಲಾವಣೆ ಆಗೋದಿಲ್ಲ, ನಾನೆಲ್ಲ ಶತಮಾನಗಳ ಹಿಂದಿನ ಯಾವುದೋ ಒಂದು ಪುರಾತನ ಜೀವಿ ಏನೋ ಅಂತ ಅನ್ನಿಸ್ಬಿಡತ್ತೆ. ನೀವೇನು ಹೇಳ್ತಾ ಇದ್ದೀರಿ ಇವಾಗ? ಹೆಣ್ಣಿನ ಸ್ವರೂಪ ಅಥವಾ ಮೌಲ್ಯಗಳನ್ನು ಏನು ಕೊಟ್ಟಿದ್ದಾರೆ, ಬದಲಾವಣೆ ಏನಾಗ್ತಾ ಇದೆ? ಬದಲಾವಣೆ ಜಗದ ನಿಯಮ, ಒಪ್ಪೋಣ ನಾವು. ಆದರೆ ಯಾವ ರೀತಿಯಲ್ಲಿ ಇದು ಬದಲಾವಣೆ ಆಗ್ತಾ ಇದೆ, ಇದು ಭಾಳ ಮುಖ್ಯ ಆಗುತ್ತೆ ನೋಡಿ. ಈಗ ಹೇಗೆ ಅಂದರೆ, ಹೆಣ್ಣುಗಳು ಇವತ್ತು ಸ್ಟವ್ಸ್ ಹಿಡಿದು ಸತ್ರು, ಮದುವೆ ಆದ 1 ತಿಂಗಳೊಳಗೆ ಹೆಣ್ಣು ಮಗಳು ಸತ್ಲು, ಅವಳಿಗೆ ಅಸಾಧ್ಯ ಹೊಟ್ಟೆ ನೋವಿತ್ತು. ನೀವು ಸುಮಾರು ಒಂದು 30 ವರ್ಷ ಹಿಂದಿನ ಪತ್ರಿಕೆಗಳನ್ನ ನೋಡಿ, ಪ್ರತಿದಿನ ಸೆಕೆಂಡ್ ಪೇಜ್ನಲ್ಲಿ ಒಂದು 2ರಿಂದ 3 ಆದರೂ ಈ ಸಂಗತಿಗಳು ರಿಪೋರ್ಟ್ ಆಗ್ತಾಯಿತ್ತು. ಒಬ್ಬ ನವವಿವಾಹಿತೆ ನವವಿವಾಹಿತೆ ಯಾಕೆ ಸತ್ಲು ಅಂದರೆ ಅವಳಿಗೆ ಅಸಾಧ್ಯ ಹೊಟ್ಟೆ ನೋವಿತ್ತು. ಇಷ್ಟು ವರ್ಷ ಬದುಕಿದ್ದಾಳೆ ಅವಳು, ಅವಾಗ ಹೊಟ್ಟೆ ನೋವು ಇರಲಿಲ್ವಾ? ಮದುವೆ ಆದ 1 ತಿಂಗಳಲ್ಲೇ ಅದು ದೊಡ್ಡ ಗಲಾಟೆ ಆಯಿತು. ಆ ದಿನ ನೋಡಿ ನಮಗೂ ಸಾಕಷ್ಟು ಇದಾಗ್ಬಿಟ್ಟಿತ್ತು. ನಾವು ಮಹಿಳಾ ಹೋರಾಟಗಳ ದೆಸೆಯಿಂದ ಇದ್ರ ಬಗ್ಗೆ ಕಾನೂನನ್ನು ಬದಲಾವಣೆ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಅದಿಲ್ಲ ಇದಿಲ್ಲ, ದಿನೇ ನಮ್ಮ ಕೂಗು ಎತ್ತು. ಸರ್ಕಾರ ಏನು ಮಾಡ್ತು, ಅಮೆಂಡ್ಮೆಂಟ್ ಮಾಡ್ತು ಭಾರತೀಯ ದಂಡ ಸಂಹಿತೆಯಲ್ಲಿ 498A, 304B. ನಾನು ವರದಕ್ಷಿಣೆ ಕಾರಣಕ್ಕೋಸ್ಕರ ನವ ವಿವಾಹಿತೆಯನ್ನು 7 ವರ್ಷಗಳೊಳಗೆ ಅವಳಿಗೆ ಹಿಂಸೆ ಕೊಡೋಂಗಿಲ್ಲ. 304B 7 ವರ್ಷಗಳೊಳಗೆ ಒಬ್ಬ ಹೆಣ್ಮಗಳು ತಾನೇ ಸೂಸೈಡ್ ಮಾಡ್ಕೊಂಡು ಸತ್ತರೂ ಕೂಡ ಅದಕ್ಕೆ ಇವನೇ ಜವಾಬ್ದಾರ, ಇವನ ಮೇಲೆ ಕೇಸ್ ಆಗುತ್ತೆ. ಆ ಥರದ ಒಂದು ಸ್ಥಿತಿ ಏರ್ಪಡ್ತು ಸಮಾಜದಲ್ಲಿ. ಆ ಅಕ್ಕಪಕ್ಕದ ಹೆಣ್ಣು ಮಕ್ಕಳಿಗೆ ಹಿಂಸೆ ಆಗ್ತಿದ್ರು, ಜನ ಎಲ್ಲ ಅದ್ರ ಬಗ್ಗೆ ಜಾಗೃತರಾದರು. ಇದು ಹೆಂಗಾಯಿತು ಅಂತ ಹೇಳಿದ್ರೆ, ಈ 30 ವರ್ಷಗಳ ಅಂತರದಲ್ಲಿ ಹೆಣ್ಣು ಮಕ್ಕಳು ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅವರ ಪರವಾದ ಕಾನೂನುಗಳನ್ನು ಅಂತ ಹೇಳಿಬಿಟ್ಟು ಅತುಲ್ ಅನ್ನತಕ್ಕಂಥ ಇಂಜಿನಿಯರು ಬೆಂಗಳೂರಿನಲ್ಲಿ ಏನು ವಿಡಿಯೋ ಮಾಡಿ ಅವನು ಸೂಸೈಡ್ ಮಾಡಿಕೊಂಡ ಹೆಂಡತಿ ಕಾಟಕ್ಕೆ. ಆ ನಂತರ ನನಗೆ ಆಶ್ಚರ್ಯ ಆಗುತ್ತೆ, ಯಾರಾದರೂ ರಿಸರ್ಚ್ ಮಾಡಬೇಕು ಇದನ್ನು. ನ್ಯಾಯಾಂಗದ ಸಂಪೂರ್ಣ ಧೋರಣೆನೇ ಬದಲಾವಣೆ ಆಗ್ಬಿಟ್ಟಿದೆ. ಹೇಳ್ತಾರೆ ಗಂಡ ATM ಅಲ್ಲ ಅಂತಾರೆ, ಮೇಂಟೆನೆನ್ಸ್ ಕೊಡಲೇಬೇಕು ಅಂತ ಮೊದಲು ಜಡ್ಜ್ಮೆಂಟ್ಗಳು ಬಂದಿವೆ ಬೇಕಾಷ್ಟು. ಈಗ ಹೇಳ್ತಾರೆ ಗಂಡ ATM ಅಲ್ಲ ಅಂತಾರೆ. ಆಮೇಲೆ ಹೆಣ್ಮಗಳು ಮೇಂಟೆನೆನ್ಸ್ ಕೇಳಿದರೆ ನೀನು ದುಡಿಯೋಕ್ಕೆ ತಾಕತ್ತಿದೆಯಲ್ಲ, ನೀನು ದುಡಿ ಅಂತಾರೆ. ಮಕ್ಕಳ ಕಸ್ಟಡಿ ಬಗ್ಗೆ, ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ, ಜೀವನಾಂಶದ ಬಗ್ಗೆ, ವರದಕ್ಷಿಣೆ ಸಾವುಗಳು ಇವತ್ತು ಆಗ್ತಾ ಇಲ್ವಾ? ಆಗ್ತಾ ಇವೆ, ಆದರೆ ಅದು ಮಹತ್ವದ್ದಂತ ಅನ್ನಿಸ್ತಾ ಇಲ್ಲ. ಅದೇನು ಸ್ಟೇಜ್ ಪ್ಲೇ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಬರ್ತಾ ಇದೆ. ಹೀಗೆ ಮೌಲ್ಯಗಳು ಬದಲಾಗ್ತಾ ಹೋಗುತ್ತಲ್ಲ, ಈ ರೀತಿಯ ಬದಲಾವಣೆ ಇದೆಯಲ್ಲ, ಭಯ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಹೀಗಾಗಿ ನಾವು ಶತಮಾನದ ಹಿಂದಿನ ಯಾವುದೋ ಪುರಾತನ ಜೀವಿಗಳೇನೋ ಅಂತ ಅನ್ನಿಸ್ಕೊಳ್ಳುವಂಥ ಒಂದು ಭಯಾನಕ ಪರಿಸ್ಥಿತಿ ಮನಸ್ಸಿನಲ್ಲಿ. ಹೇಗೆ ಟ್ಯಾಕಲ್ ಮಾಡಬೇಕು ಇಶ್ಯೂನ, ಈ ಥರದ ಜಡ್ಜ್ಗಳು ಕೊಡೋ ತೀರ್ಪುಗಳ ಬಗ್ಗೆ ಈಗ ಜಡ್ಜ್ಗಳು ಕೊಡೋ ತೀರ್ಪಿನ ಬಗ್ಗೆ ಕೆಲವು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಅದರ ಒಂದೇನಾಗತ್ತೆ, ಗಂಡ ATM ಅಲ್ಲ ಅನ್ನತಕ್ಕಂಥ ಪದಪುಂಜ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಒಂದು ಕಡೆ ನಿಲ್ಲೋದಿಲ್ಲ, ಅದು ಎಲ್ಲ ರಿಪೀಟ್ ಆಗ್ತಾ ಹೋಗುತ್ತೋ. ಕೆಳ ನ್ಯಾಯಾಲಯದ ಜಡ್ಜ್ಗಳು ಅದನ್ನು ಯಥಾವತ್ತಾಗಿ ಅನುಕರಿಸ್ಕೊಡ್ತಾರೆ. ಹಿಂದೆ ಒಬ್ಬ ಹೆಣ್ಮಗಳಿಗೆ 6,000 ರೂಪಾಯಿ ತಿಂಗಳಿಗೆ ಮೇಂಟೆನೆನ್ಸ್ ಕೊಡ್ತಾ ಇದ್ದಂಥವ್ರು ಇವತ್ತು 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಏಕೆಂದರೆ ಅದು ಕೂಡ ಅವರ ಪ್ರಜ್ಞೆ ಮೇಲೆ ದಾಳಿ ನಡೆಸಿರುತ್ತೆ. ಇವತ್ತು ನಡೀತಾ ಇರ್ತಕ್ಕಂಥ ಎಲ್ಲ ಬದಲಾವಣೆಗಳು ಕೂಡ ನಮ್ಮ ಪ್ರಜ್ಞೆಯ ಮೇಲಿನ ದಾಳಿ.
ಇವುಗಳನ್ನು ನಾವು ಎಷ್ಟು ಉಸಿರಾಡದೆ ಎದುರಾಡದೆ ಒಪ್ಕೊಂಡ್ಬಿಟ್ಟಿದ್ದೀವಿ, ನಮ್ಮಲ್ಲಿ ರಕ್ತಗತ ಆಗ್ತಾ ಇದೆ ಅಂತ ಹೇಳಿದರೆ, ಮೊನ್ನೆ ಫ್ಲೈಟಲ್ಲಿ ನಾನು ಹೋಗ್ತಿರ್ಬೇಕಾದ್ರೆ ಒಬ್ಬ ಮುಸ್ಲಿಂ ಮನುಷ್ಯ ಉದ್ದನೆ ದಾಡಿ ಬಿಟ್ಕೊಂಡು ತಲೆಗೆ ಪೇಟ ಕಟ್ಕೊಂಡು ಕಪ್ಪು ಗ್ಲಾಸ್ ಹಾಕ್ಕೊಂಡು ನನ್ನ ಪಕ್ಕ ಕೂತ್ಕೊಂಡ, ಚಕ್ ಅಂತ ನನಗೆ ಹೆದರಿಕೆ ಆಗ್ಬಿಡ್ತು. ಒಂದು ಗಳಿಗೆ ಶಾಕ್ ಆಗ್ಬಿಡ್ತು. ನಾನು ಕೂತ್ಕೋಬೇಕಾ ಈ ಫ್ಲೈಟಲ್ಲಿ, ಕೂರಬಾರ್ದ ನಾನು, ಇವನು ಯಾರು ಟೆರರಿಸ್ಟಾ? ಸಿ ಎಷ್ಟು ಸುಲಭವಾಗಿ ನಮ್ಮ ಬಾಯಿಗೆ ಬರುತ್ತೆ, ಎಷ್ಟು ಸುಲಭವಾಗಿ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ನಮ್ಮ ಪ್ರಜ್ಞೆಯ ಮೇಲಿನ ದಾಳಿಯನ್ನು ಮತ್ತು ನಾವು ಬಿಲ್ಕುಲ್ ಉಸಿರಾಡದೆ, ನಾವು ಎದುರಾಡದೆ ಒಂದು ನಿರಂತರವಾದ ಪ್ರಚಾರವನ್ನು ಒಪ್ಕೊಳ್ಳೇಬೇಕು. ಈ ಥರದ ಪರಿಸ್ಥಿತಿ ಇವತ್ತು ಏರ್ಪಾಡಾಗಿದೆಯಲ್ಲ, ನಾವ್ಯಾರು ಪ್ರಶ್ನೆನೂ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಈ ಥರದ ಮೌಲ್ಯಗಳನ್ನು ಪ್ರತಿಪಾದಿಸುವವರು 3 ಜನ ಇದ್ದರೂ 30 ಕ್ರಮಗಳನ್ನು ಅನುಸರಿಸ್ತಾರೆ. ಮತ್ತು ಬಹುತೇಕ ನಿಮ್ಮಂಥ ಜನ ನಾವು ಮೌನಿಗಳಾಗ್ತೀವಿ. ಯಾಕೆಂದರೆ ಮೌನ ಮುರಿಯೋದರ ಬೆಲೆ ಇದೆಯಲ್ಲ, ಭಾಳ ಕಷ್ಟ. ವಿಸಲ್ ಬ್ಲೋಯರ್ಸ್ ಅಂತ ಏನು ಹೇಳ್ತಾರೆ, ಅವರ ವಿಸಲ್ಲೂ ಇಲ್ಲ, ಅವರು ಇಲ್ಲ, ಹಂಗಾಗ್ಬಿಡ್ತಾ ಇದೆ. ಸೊ ಈ ಒಂದು ಪರಿಸ್ಥಿತಿಯನ್ನು ಹೆಂಗೆ ನಿಭಾಯಿಸಬೇಕು? ನಮ್ಮ ಹತ್ತಿರ ಯಾವುದಿದೆ ಪ್ರಚಾರದ ಸಾಧನ? ನಮ್ಮ ಹತ್ತಿರ ಈ ಡಿಜಿಟಲ್ ಮಾಧ್ಯಮದ ಬಿರುಗಾಳಿ ಎದುರಿಗೆ ನಿಲ್ಲಬೇಕಾದ್ರೆ ನಾವು ಹೇಗೆ ನಿಲ್ಲಬೇಕು? ಕೈ ಹಿಡ್ಕೊಂಡು ನಿಲ್ಲಬೇಕಾ? ನಾವೆದ್ದು ನಿಲ್ಲದಿದ್ದರೆ ಅಂತ ನೀವು ಹೇಳುವಂಥದ್ದು ಇದೆಯಲ್ಲ, ನಾವು ಎದ್ದು ನಿಲ್ಲೋದಾದರೂ ಹೆಂಗೆ? ಸ್ಟ್ರಾಟಜಿಗಳನ್ನ ರೂಪಿಸ್ಬೇಕಲ್ಲ. ನಾವು ಹೆಂಗೆ ಎದ್ದು ನಿಲ್ಲಬೇಕು, ಯಾಕೆ ಎದ್ದು ನಿಲ್ಲಬೇಕು, ಹೆಂಗೆ ಎದ್ದು ನಿಲ್ಲಬೇಕು, ಯಾರ ಪರ ಎದ್ದು ನಿಲ್ಲಬೇಕು, ಯಾರ ವಿರೋಧ ಎದ್ದು ನಿಲ್ಲಬೇಕು ಅಂತ ಹೇಳ್ಬಿಟ್ಟು ರೂಬಿ ಹಾಡಿದ್ರು, ಈ ಭೂಗೋಳದ ಗಾಯಗಳನ್ನು ನೀನು ಗುಣಪಡಿಸು, ಇಲ್ಲದೇ ಇದ್ದರೆ ನನ್ನ ಹೃದಯವನ್ನು ಕಲ್ಲು ಮಾಡು ಅಂತ ಹೇಳ್ಬಿಟ್ಟು. ಕಲ್ಲು ಮಾಡಿದ್ರು ದ್ರವಿಸತ್ತೆ ಮಾರ್ಯಾರೆ ನಮ್ಮ ಹೃದಯ. ನಾವು ಕಲ್ಲುಗಳನ್ನಾಗಿ ಮಾಡಿದ್ರು ದ್ರವಿಸುತ್ತೆ, ನೋಡ್ಲಿಕ್ಕೂ ಆಗೋದಿಲ್ಲ. ಆದರೂ ಎಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮಗೆ ಈ ಯುದ್ಧ ಅಂದರೆ ಗ್ಯಾಸ್ ಅಷ್ಟೇ. ಅಲ್ಲಿ ಹಿಂದೆ ರಜೆ ಬಂದು ಒಂದು 5 ವರ್ಷದ ಮಗುಗೆ 100 ಬುಲೆಟ್ಗಳನ್ನ ಹೊಡೆದ್ರಲ್ಲ, ಅದು ಒಂದು ಆಸ್ಕರ್ಗೆ ಹೋಗಿದ್ದಂಥ ಫಿಲಮ್. ಅದು ಆ ಫಿಲಮ್ ನಮ್ಮ ದೇಶದಲ್ಲಿ ತೋರಿಸ್ಬಾರ್ದು ಅಂತೀವಿ. ನಮ್ಮ ನಿಲುವುಗಳಿದೆಯಲ್ಲ, ಆ ನಿಲುವುಗಳನ್ನು ಪ್ರತಿಪಾದಿಸ್ತಕ್ಕಂಥ ಸ್ಟ್ರಾಟಜಿ ಇದೆಯಲ್ಲ, ಅದರ ಎದುರಿಗೆ ನಾವುಗಳೆಲ್ಲ ಮೌನಿಗಳಾಗ್ಬಿಟ್ಟಿದ್ದೀವಿ. ಮೌನಿಗಳ ಯಾಕೆ ಆಗಿದ್ದೀವಿ ಅಂದರೆ ಆ ಪರ್ಸಿಕ್ಯೂಷನ್ ಇದೆಯಲ್ಲ, ಆ ಹಿಂಸೆ ಯಾತನೆ ಇದೆಯಲ್ಲ, ನೋವು ಇದೆಯಲ್ಲ, ಅದನ್ನು ಎದುರಿಸ್ತಕ್ಕಂಥ ತಾಕತ್ತು ನಮಗೆ ಬರಬೇಕು. ಇಲ್ಲದೇ ಇದ್ದರೆ ನಾವು ರೂಮಿ ಹರೀಶ್ ಹಾಡಿದ ಹಾಗೆ ಕಲ್ಲುಗಳಾಗಿ ಪರಿವರ್ತನೆ ಆಗಬೇಕು. ಆಗ್ತಾ ಇದ್ದೀವಿ, ಆಗಲೇ ಅರ್ಧ ಕಲ್ಲುಗಳಾಗಿ ಪರಿವರ್ತನೆ ಆಗಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.